ಅದೆಲ್ಲ ಈಗ ಬೇಡ, ಬನ್ನಿ 2 ವರ್ಷ ಆದಮೇಲೆ ಮಾತಾಡೋಣ. ಏನು ನಾನು ಯಾಕೆ ಮಾತಾಡ್ಬೇಕ್ರಿ? ಅವ್ರಿಗೆ 136 ಸೀಟ್ ಗೆಲ್ಸಿರೋದು ಯಾಕೆ? ಈಗ ನಾನು ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆದಾಗ ನರೇಂದ್ರ ಮೋದಿ ದುಡ್ಡು ಕೊಡಲಿಲ್ಲ ಅಂತ ಕೂತಿದ್ನ. ಕೊಡಗಲ್ಲಿ ಅಷ್ಟು ನಾಶ ಆಯ್ತಲ್ಲ 2018ರಲ್ಲಿ, ಮನೆಗಳು ಬಿದ್ದು ಗುಡ್ಡ ಎಲ್ಲ ಕುಸಿತವು. 1,000 ಮನೆ ಕಟ್ಟಿದ್ದೀನಿ 10 ಲಕ್ಷ ರೂಪಾಯಿಗೆ. ಒಂದೊಂದು ಮನೆ ವ್ಯಾಲ್ಯೂ 10 ಲಕ್ಷ. ಯಾವ ಮಟ್ಟಕ್ಕೆ ಕಟ್ಟಿದ್ದೀನಿ ಅಲ್ಲಿ? ನರೇಂದ್ರ ಮೋದಿ ಅವರು ದುಡ್ಡು ಕಾಯ್ತಾ ಕೂತಿದ್ನ ಕೇಂದ್ರ ಸರ್ಕಾರಕ್ಕೆ ನಾನು. ಇವತ್ತಿನವರೆಗೆ ಬೆಳೆ ಹಾನಿ 1 ರೂಪಾಯಿ ಕೊಡಲಿಲ್ಲ. ಹೇಳ್ತಾವ್ರೆ 2,000 ಕೋಟಿ ಕೊಡ್ತಾರಂತ, ಇನ್ನೂ ಯೋಚನೆ ಮಾಡ್ತಾವ್ರೆ ಕೊಡೋಕ್ಕೆ. ನಮ್ಮ ಮೈತ್ರಿ ಬಗ್ಗೆ ಇವತ್ತೇನೋ JDS BJPಯ ಮೈತ್ರಿ ಇದೆ, ಅದರಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ. ಅಬಾಧಿತವಾಗಿ ಈ ಮೈತ್ರಿ ಮುಂದುವರಿತದೆ. ಅವತ್ತು BJP ಮತ್ತು ನಾನು ಸರ್ಕಾರ ಏನು ಮಾಡೋದು, ಜನತಾದಳ, ಹಲವಾರು ಜನ ಈಗಲೂ ಹೇಳ್ತಾರೆ ನಿಜವಾದಂಥ ಕೃಷ್ಣದೇವರಾಯನ ಆಡಳಿತ ಯಾವ ರೀತಿ ಇತ್ತು ಅಂಥ ಆಡಳಿತ ನೋಡೋದು ಅವತ್ತು 20 ತಿಂಗಳು ಅಂತ ಹೇಳ್ತಾರೆ. ಇವತ್ತೂ ಭಾಳ ಜನ ಬಂದವರು ಮಾಡಿ ತೋರಿಸಿದ್ದೀವಿ. ರೈತರು ಸಾಲ ಮನ್ನಾ ಮಾಡಿ ಡೆವಲಪ್ಮೆಂಟ್ ವರ್ಕು ಎಲ್ಲರೂ ನಿಲ್ಲಿಸಿದೀವ ನಮ್ಮ ಕಾಲದಲ್ಲಿ? ಅದೆಲ್ಲ ಈಗ ಬೇಡ, ಬನ್ನಿ 2 ವರ್ಷ ಆದಮೇಲೆ ಮಾತಾಡೋಣ. ಏನು ನಾನು ಯಾಕೆ ಮಾತಾಡ್ಬೇಕ್ರಿ? ಅವ್ರಿಗೆ 136 ಸೀಟ್ ಗೆಲ್ಸಿರೋದು ಯಾಕೆ? ಈಗ ನಾನು ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆದಾಗ ನರೇಂದ್ರ ಮೋದಿ ದುಡ್ಡು ಕೊಡಲಿಲ್ಲ ಅಂತ ಕೂತಿದ್ನ. ಕೊಡಗಲ್ಲಿ ಅಷ್ಟು ನಾಶ ಆಯ್ತಲ್ಲ 2018ರಲ್ಲಿ, ಮನೆಗಳು ಬಿದ್ದು ಗುಡ್ಡ ಎಲ್ಲ ಕುಸಿತವು. 1,000 ಮನೆ ಕಟ್ಟಿದ್ದೀನಿ 10 ಲಕ್ಷ ರೂಪಾಯಿಗೆ. ಒಂದೊಂದು ಮನೆ ವ್ಯಾಲ್ಯೂ 10 ಲಕ್ಷ. ಯಾವ ಮಟ್ಟಕ್ಕೆ ಕಟ್ಟಿದ್ದೀನಿ ಅಲ್ಲಿ? ನರೇಂದ್ರ ಮೋದಿ ಅವರು ದುಡ್ಡು ಕಾಯ್ತಾ ಕೂತಿದ್ನ ಕೇಂದ್ರ ಸರ್ಕಾರಕ್ಕೆ ನಾನು. ಇವತ್ತಿನವರೆಗೆ ಬೆಳೆ ಹಾನಿ 1 ರೂಪಾಯಿ ಕೊಡಲಿಲ್ಲ. ಹೇಳ್ತಾವ್ರೆ 2,000 ಕೋಟಿ ಕೊಡ್ತಾರಂತ, ಇನ್ನೂ ಯೋಚನೆ ಮಾಡ್ತಾವ್ರೆ ಕೊಡೋಕ್ಕೆ. ನಮ್ಮ ಮೈತ್ರಿ ಬಗ್ಗೆ ಇವತ್ತೇನೋ JDS BJPಯ ಮೈತ್ರಿ ಇದೆ, ಅದರಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ. ಅಬಾಧಿತವಾಗಿ ಈ ಮೈತ್ರಿ ಮುಂದುವರಿತದೆ. ಅವತ್ತು BJP ಮತ್ತು ನಾನು ಸರ್ಕಾರ ಏನು ಮಾಡೋದು, ಜನತಾದಳ, ಹಲವಾರು ಜನ ಈಗಲೂ ಹೇಳ್ತಾರೆ ನಿಜವಾದಂಥ ಕೃಷ್ಣದೇವರಾಯನ ಆಡಳಿತ ಯಾವ ರೀತಿ ಇತ್ತು ಅಂಥ ಆಡಳಿತ ನೋಡೋದು ಅವತ್ತು 20 ತಿಂಗಳು ಅಂತ ಹೇಳ್ತಾರೆ. ಇವತ್ತೂ ಭಾಳ ಜನ ಬಂದವರು ಮಾಡಿ ತೋರಿಸಿದ್ದೀವಿ. ರೈತರು ಸಾಲ ಮನ್ನಾ ಮಾಡಿ ಡೆವಲಪ್ಮೆಂಟ್ ವರ್ಕು ಎಲ್ಲರೂ ನಿಲ್ಲಿಸಿದೀವ ನಮ್ಮ ಕಾಲದಲ್ಲಿ?